ಹಾಡಹಗಲೇ ಅದರಲ್ಲೂ ಜನನಿಬಿಡ ಪ್ರದೇಶದಲ್ಲಿ ಬೈಕಿನಲ್ಲಿ ಬಂದವರು ಯುವಕನೊಬ್ಬನಿಗೆ ಚಾಕು ತೋರಿಸಿ ಬೆದರಿಕೆ ಹಾಕಿ ಬೈಕ್ನಲ್ಲಿ ಅಪಹರಿಸಿಕೊಂಡು ಹೋಗಿ ಇತರೆ 4 ಸೇರಿ ಮಾರಕಾಸ್ತ್ರ ತೋರಿಸಿ 5,000 ರು ಹಣ ಸುಲಿಗೆ ಮಾಡಿದ ಇಬ್ಬರು ಆರೋಪಿಗಳನ್ನು ಚಿಂತಾಮಣಿ ನಗರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿದ 4 ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬಂಧಿತ ಆರೋಪಿಗಳನ್ನು ನಗರದ ಜೆಜೆ ಕಾಲೋನಿ ನಿವಾಸಿ ವಿಶ್ವನಾಥ್ ಮತ್ತು ನಗರ ಹೊರವಲಯದ ಕರಿಯಪಲ್ಲಿಯ ಬನ್ನಿ ಎಂದು ಗುರುತಿಸಲಾಗಿದೆ. ಆರೋಪಿಗಳಿಬ್ಬರು ಕಳೆದ 2 ತಿಂಗಳ ಹಿಂದೆ ಇದೇ ಕೃತ್ಯ ನಡೆಸಿ ಜೈಲಿಗೆ ಹೋಗಿದ್ದವರು. ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾಗಿ ಬಂದವರು ಮತ್ತೆ ಅದೇ ದಂಧೆಗೆ ಇಳಿದು ಇದೀಗ ಮತ್ತೆ ಪೊಲೀಸರ ಅತಿಥಿಗಳಾಗಿದ್ದಾರೆ. ಆರೋಪಿಗಳಿಬ್ಬರು 2026 ಫೆಬ್ರವರಿ 12ರಂದು ಮಧ್ಯಾಹ್ನ ನಗರದ ಬೆಂಗಳೂರು ಜೋಡಿ ರಸ್ತೆಯ ಅಂಜನಿ ಚಿತ್ರಮಂದಿರದ ಬಳಿ ಎಳನೀರು ತೆಗೆದುಕೊಳ್ಳುತ್ತಿದ್ದ ನಗರದ ಪ್ರಭಾಕರ್ ಬಡಾವಣೆ ನಿವಾಸಿ 72 ವರ್ಷದ ಕೃಷ್ಣಮೂರ್ತಿ ಎಂಬುವವರ ಕೈಯಲ್ಲಿದ್ದ ರಾಡೋ ವಾಚ್ ಪಿನ್ ಕಿತ್ತು ಹೋಗಿದೆ, ಸರಿ ಮಾಡಿಸಿಕೊಡುತ್ತೇವೆ ಎಂದು ಹೇಳಿ ಓರ್ವ ವಾಚ್ ಪಡೆದುಕೊಂಡರೆ ಅಲ್ಲಿಯೇ ಇದ್ದ ಮತ್ತೊಬ್ಬ ಯಾರಿಗೋ ಫೋನ್ ಮಾಡಬೇಕೆಂದು ಹೇಳಿ ಅವರ ಬಳಿ ಇದ್ದ ಐಫೋನ್ ಪಡೆದು ಇಬ್ಬರು ವಾಚ್ ಮತ್ತು ಐಫೋನ್ ತೆಗೆದುಕೊಂಡು ಪರಾರಿಯಾಗಿದ್ರು. ಈ ಬಗ್ಗೆ ಮಗ ವಿಜಯ್ ಎಂಬುವವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿ ನಗರದ ಹೊರವಲಯದ ಕರಿಯಪಲ್ಲಿ ಗ್ರಾಮದ ಬನ್ನಿ ಮತ್ತು ಜೆಜೆ ಕಾಲೋನಿಯ ವಿಶ್ವನಾಥ್ ಎಂಬ ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚಿ ಮಾಲು ವಶಪಡಿಸಿಕೊಂಡು ನಂತರ ಅವರನ್ನು ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೈಲಿನಿಂದ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಹೊರಬಂದ ಈ ಇಬ್ಬರು ಯುವಕನೊಬ್ಬನಿಗೆ ಚಾಕು ತೋರಿಸಿ ಬೆದರಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇವರಿಬ್ಬರ ಜೊತೆಗೆ ಇತರೆ 4 ಮಂದಿ ಸೇರಿ ಯುವಕನ ಬಳಿ 5,000 ರು ಹಣ ಸುಲಿಗೆ ಮಾಡಿ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾರೆ. ಆರೋಪಿಗಳಾದ ಬನ್ನಿ ಮತ್ತು ವಿಶ್ವನಾಥ್ 2026 ಮೇ 15ರಂದು ಚಿಂತಾಮಣಿ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಗುರುಭವನದ ಮುಂಭಾಗದ ರಸ್ತೆಯಲ್ಲಿ ನಿಂತುಕೊಂಡಿದ್ದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ನಿವಾಸಿ ಸುಮಾರು 27 ವರ್ಷದ ಹೇಮಂತ್ ಕುಮಾರ್ ಬಳಿ ಹೋಗಿ ನನ್ನ ತಮ್ಮನನ್ನು ಚಾಕುವಿನಿಂದ ತಿವಿದು 24,000 ರೂಗಳನ್ನು ಕಿತ್ತುಕೊಂಡು ಬಂದಿದ್ದೀಯಾ, ನನ್ನ ತಮ್ಮನ ಬಳಿ ನಿನ್ನ ಫೋಟೋ ಇದೆ ಎಂದು ಬೆದರಿಸಿದ್ದಾರೆ. ನೀನು ನಮ್ಮ ಜೊತೆ ಬಾ, ನನ್ನ ತಮ್ಮ ನಿನ್ನನ್ನು ಗುರುತಿಸಿದರೆ ನಿನ್ನನ್ನು ಅಲ್ಲಿಯೇ ಸಾಯಿಸಿ ಬಿಡುತ್ತೇವೆ, ಇಲ್ಲವಾದರೆ ನಿನ್ನನ್ನು ವಾಪಸ್ ಕರೆದುಕೊಂಡು ಬಂದು ಬಸ್ ನಿಲ್ದಾಣದಲ್ಲಿಯೇ ಬಿಡುತ್ತೇವೆ ಎಂದು ಹೇಳಿ ಬೈಕ್ನಲ್ಲಿ ನಗರದ ಚೇಳೂರು ರಸ್ತೆಯ ರೈಲ್ವೆ ಗೇಟಿನಿಂದ ಆಚೆ ಇರುವ ನಿರ್ಜನ ಪ್ರದೇಶದ ಇಟ್ಟಿಗೆ ಫ್ಯಾಕ್ಟರಿ ಬಳಿಗೆ ಕರೆದೊಯ್ದಿದ್ದಾರೆ. ಇಟ್ಟಿಗೆ ಫ್ಯಾಕ್ಟರಿ ಬಳಿ ಇದ್ದ ಇತರೆ 4 ಮಂದಿ ಮತ್ತು ಇವರಿಬ್ಬರೂ ಸೇರಿ ಒಟ್ಟು 6 ಮಂದಿ 5,000 ಕೊಡುವಂತೆ ಒತ್ತಾಯಿಸಿ ಕತ್ತಿನ ಮೇಲೆ ಮಚ್ಚನ್ನು ಇಟ್ಟಿದ್ದು, ಹಣ ಇಲ್ಲ ಎಂದು ಹೇಳಿದಾಗ ಯಾರಿಂದಲಾದರೂ ಫೋನ್ ಪೇ ಮಾಡಿಸಿಕೋ, ಇಲ್ಲವಾದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ. ನಮ್ಮ ಹೆಸರು ಹೇಮಂತ್ ಕುಮಾರ್ DM ಅಂತ. ನಾನು ಬೆಂಗಳೂರಿಂದ ಬಂದೆ. ದಿಬ್ಬೂರಲ್ಲಿಗೆ ಹೋಗಬೇಕಾಗಿತ್ತು. ಇಲ್ಲಿ ಗುರುಭವನ ಹತ್ರ ಗೌರ್ಮೆಂಟ್ ಬಸ್ಸಲ್ಲಿ ದಿಬ್ಬೂರಲ್ಲಿ ಹೋಗಿ ನಿಲ್ಲಿಸ್ತವೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದೆ. ಏನು ಟೈಮ್ಗೆ? 1 ಗಂಟೆಗೆ ಇಲ್ಲಿ ಬಂದೆ. 2 ಗಂಟೆಗೆ ಬಸ್ ಇತ್ತು. 2 ಗಂಟೆ ಬಸ್ಸಿಗೆ ನನ್ನ 10 ನಿಮಿಷದಾಗ ಬಸ್ ಬರಬೇಕು. ಆವಾಗ ತಕ್ಷಣ ಇಬ್ಬರು ಫಾಲೋ ಮಾಡ್ಕೊಂಡು ಬಂದರು ನನ್ನ ಹತ್ರ. ಇಲ್ಲಿ ಕೇಳಿದ್ರು, ಯಾರು ನೀವು ಅಂತ ಕೇಳಿದ್ರೆ ನಾನು ನನ್ನ ತಮ್ಮನ ನೋಡ್ದಾಕಿದ್ಯಾ, 24,000 ನೀನು ಎತ್ಕೊಂಡು ಹೋಗಿ ನನ್ನ ತಮ್ಮನ ಚುಚ್ಚಾಕ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಅವನೇ, ಸೀರಿಯಸ್ ಆಗವನೆ, ಇನ್ನು 5 ನಿಮಿಷ 10 ನಿಮಿಷ ಅಂತವ್ರೆ, ನೀನು ಇವಾಗ ಹಾಸ್ಪಿಟ್ಲ್ ಹತ್ರ ಬರಬೇಕು. ನೀನೇ ಅಂತ ಗೊತ್ತಾದರೆ ನನ್ನ ತಮ್ಮ ನೀನೇ ಅಂತ ಕಂಡಿಡಿದ್ರೆ ನೀನೆಲ್ಲ ಅಲ್ಲೇ ಕೊಚ್ಚಾಕ್ತೀವಿ, ನೀನೇ ಅಂತ ಇಲ್ದಿರ ಇದ್ರೆ ನಿನ್ನೆ ಎತ್ಕೊಂಡು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಡ್ತಿದ್ದೆ ಅಂದೆ. ಹೋಗಲ್ಲೇ ನೀನು ಯಾವ ಮಾತಾಡೋಕ್ಕೆ, ಯಾರು ಮಾತಾಡ್ತಾ ಇದೆಯಾ, ನಾನು ಎಷ್ಟು ದಿನದಿಂದ ಬರ್ತಾ ಇದ್ದೀನಿ ಚಿಂತಾಮಣಿಗೆ, ಏನು ತಮಾಷೆ ಮಾಡ್ತಾ ಇದೆಯಾ, ನಾನು ಬೆಂಗಳೂರಾಗಿದ್ದೀನಿ, 7 ಗಂಟೆಗೆ ನಾನು ಹೆಂಗೆ ಬಂದೆ ಚಿಂತಾಮಣಿಗೆ ಅಂತ ಕೇಳಿದ ತಕ್ಷಣ ಹೇಳ್ಬಿಟ್ಟು ಹಿಂಗೆ ನುಗ್ಬಿಟ್ಟು ಬಂದುಬಿಟ್ಟೆ. ಇಲ್ಲಿ ಗುರುಭವನ ಹತ್ರ ನಿಂತ್ಕೊಂಡ ತಕ್ಷಣ ಮತ್ತೆ ಬಂದರು, ಕಾಲರ್ ಇಕ್ಕೊಳಕ್ಕೆ ಬಂದರು. ನಾನು ಸ್ವಲ್ಪ ಮುಂದೆ ಹೋಗಿ ಅಂಗಡಿಯವ್ರಿಗೆಲ್ಲ ಕಿಚ್ಕೊಂಡೆ. ಅವ್ರು ಇಟ್ಕೊಂಡು ಯಾರೂ ರೆಸ್ಪಾನ್ಸ್ ಆಗಿಲ್ಲ, ನಿಮ್ಮ ಇಷ್ಟ ನೀವೇನೋ ಮಾಡ್ಕೊಳ್ಳಿ ಅಂದರು. ಆಮೇಲೆ ಕಾಲರ್ ಎಲ್ಕೊಂಡು ಸ್ವಲ್ಪ ಹೊತ್ತು ಗಲಾಟೆ ಆಯ್ತು. ನಂಗೆ ಗಾಡಿ ಹತ್ತಲಿಲ್ಲ. ಅವನು ಸಣ್ಣಕ್ಕಿರೋನೆ, ಒಬ್ಬನ ಸಣ್ಣಕ್ಕಿದ್ದಾನೆ, ಅವ್ನು ಚೂರಿ ಎತ್ಕೊಂಡು ಜೋಬಿಂದ ತೆಗೆದು ಚಿಕ್ಕದು ಹಿಂದೆ ಇಟ್ಟಿದ್ನು, ಹತ್ತಿದ್ಯಾ ಚುಚ್ಚಾಕಲ್ಲ. ನಾನು ಹತ್ತಲಿಲ್ಲ. ಅದು ಬಲವಂತಾಗಿ ಇಬ್ಬರು ಹತ್ತಿಸಿ ಅವನು ಇಲ್ಲಿ ಗಾಡಿ ಇಲ್ದು ಹತ್ತಿಸಿ ಕಿಚ್ಕೊಂಡ್ರೂ ಬಿಡಲಿಲ್ಲ. ಇಲ್ಲಿ ಗಜಾನ ಸರ್ಕಲ್ ರೋಡ್ ಸಂದಿಗಳು ಬಂದಿಗಳ ಕರ್ಕೊಂಡು ಹೋಗ್ತಾರೆ. ಚಲೂರು ರೋಡ್ ಲಾಸ್ಟ್ ಇಟ್ಟಿಗೆ ಫ್ಯಾಕ್ಟ್ರಿ ಅಲ್ಲಿ ಕರ್ಕೊಂಡೋಗಿ ಎಲ್ದುಕೊಂಡು ಕಾಲರೆಲ್ಲ ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಕೂರಿಸ್ತಾರೆ. ಒಳಗಡೆ ಕೂರಿಸ್ಬಿಟ್ಟು ಮಚ್ಚಿಲ್ಲಿ ಇಟ್ಬಿಟ್ಟು ಕತ್ತ ಮೇಲೆ ಇವಾಗ 5,000 ನೀನು ಹಾಕ್ಸಿಲ್ಲ ಅಂದರೆ ಸಾಯಿಸಾಕ್ಬಿಡ್ತೀವಿ, ಇಲ್ಲೇ ತಲೆ ಎತ್ಕೊಂಡು ಹೊರಟೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ.
ಇಲ್ಲ ಅಂದರೆ 5,000 ಹಾಕ್ಸ್ಬಿಟ್ಟಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೊಲ್ಟಾಗ್ತೀನಿ ಅಂದ್ರೆ ನನ್ನ ಮೊಬೈಲ್ ಇಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಸ್ಪಾಟಲ್ಲಕ್ಕೆ ಇಲ್ಲೇ ಕಿತ್ಕೊಂಡ್ಬಿಟ್ರು ಮೊಬೈಲ್ ನನ್ನ ಹತ್ರ ಹಸ್ಕೊಂಡು ನನಗೆ ಕಾಲ್ ಮಾಡೋಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ಯಾಕ್ರೆ ನಿನ್ನ ತಮ್ಮಗೆ ಹಿಂಗೆ ನಾನು ಮಾಡಿದ್ದೀನಲ್ಲ, ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ, ನಾನೇ ಮಾಡಿದರೆ ನಾನೇ ಅರೆಸ್ಟ್ ಆಗ್ತೀನಲ್ಲ, ಯಾಕೆ ನೀವು ಸುಮ್ಮನೆ ಮಾತಾಡ್ತಾ ಇರೋದು, ನೀವು ಯಾರೋ ನಾನು ಇಲ್ಲಿವರೆಗೂ ನೋಡಿಲ್ಲ ನಿಮ್ಮನ್ನು. ನಾನು ಚಿಂತಾಮಣಿ ಹೊಸದಾಗ 1 ತಿಂಗಳಿಂದನೇ ಬರ್ತಾ ಇರೋದು, ನಾನು ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಿರೋದು. ಫಸ್ಟ್ ನಾನು ಬೆಂಗಳೂರಾಗ ಕೆಲಸ ಮಾಡ್ತಾಯಿದ್ದೆ, ಇವಾಗ ಸರ್ಜಾಪುರದ ಹತ್ರ ಕೆಲಸ ಮಾಡ್ತಾ ಇರೋದು ನಾನು. ಬೆಂಗಳೂರು ಹತ್ರ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಬಂದೆ, ಯಾಕೆ ನೀವು ಹಿಂಗೆ ಮಾತಾಡ್ತಾ ಇರೋ ಅಂದಕ್ಕೆ ಅಲ್ಲಿಯದೇ ಮಾತಾಡ್ತೇನೆ ನಾನು. ಇಟ್ಟಿಗೆ ಫ್ಯಾಕ್ಟ್ರಿಯಾಗ ಹೊಡೆದು ಮೂಗೆಲ್ಲ ಹೊಡೆದು ಇಲ್ಲೆಲ್ಲ ಒದ್ದು ಕಾಲಾಗ ಇಟ್ಟಿಗೆಗಳು ತಗೊಂಡು ಹಾಕಿದ್ರು, ತಪ್ಪಿಸ್ಕೊಂಡೆ. ಇಟ್ಟಿಗೆಗಳು ಈ ಬಿದ್ದು 4-5 ಇಟ್ಟಿಗೆಗಳು ಈ ಬಿದ್ದು ಕೆಳಗಡೆಗೆಲ್ಲ ಇಲ್ಲೆಲ್ಲ ಒತ್ತಿದ್ರು, ಕೆಳಗಡೆ ಎಲ್ಲ ಒತ್ತಿ ಮೂಗೆಲ್ಲ ಊದ್ಕೊಂಡೈತೆ. ಹೊಡೆದ್ಬಿಟ್ಟು ಇನ್ನು ಲಾಸ್ಟ್ಗೆ ಇನ್ನು ಮಚ್ಚಿಕ್ಬಿಟ್ಟು ಇನ್ನು ಲಾಸ್ಟ್ 5 ನಿಮಿಷ ಟೈಮರ್ ಇಟ್ಟಿದ್ರು ಮೊಬೈಲಾಗ. 5 ನಿಮಿಷದಾಗ ನೀನು ಇವಾಗ ಅಮೌಂಟ್ ಹಾಕ್ಸಿಲ್ಲ ಅಂದರೆ ನನ್ನ ಹತ್ರ ನೋಡಿದೆ, ನನ್ನ ಹತ್ರ ಲಾಕ್ ಆಗಿತ್ತು ಅಕೌಂಟು. ನಾನು ನೋಡಿದೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಮತ್ತು ನಾನು ಏನು ಮಾಡಿದೆ, ನನ್ನ ತಮ್ಮನಿಗೆ ಫೋನ್ ಮಾಡಿದೆ. ನನ್ನ ಹತ್ರ ಅಮೌಂಟ್ ಇಲ್ಲ ಅನ್ನೋಷ್ಟಕ್ಕೆ ನಿನ್ನ ಲಾಕ್ ನಂಬರ್ ಎಲ್ಲೋ ಮೊಬೈಲ್ ನಂಬರ್ ಅಂದರು. ಲಾಕ್ ನಂಬರ್ ಎಲ್ಲದೆ ತೆಗೆದ್ರು. ಎಲ್ಲಿಲ್ಲ ಅಂದರೆ ಒಂದು ಗಾಯ ಮಾಡಿಬಿಟ್ಟು ಎಲ್ಲೋ ಒಂದು ಹತ್ರ ಸಿಕ್ಬಿಟ್ಟು ಆಮೇಲೆ ನಾವು ನಂಬರ್ ನೀನೇ ಹೇಳ್ತೀಯ ಅಂದರು. ಇಲ್ಲ ಹೇಳ್ದೆ, ಭಯ ಬಿದ್ದು ಹೇಳ್ದೆ. ನಾವು ಲಾಕ್ ತೆಗೆದ್ರು, ಫೋನ್ಪೇ ಎಲ್ಲ ಚೆಕ್ ಮಾಡಿದ್ರು, ನಂದು ಇರಲಿಲ್ಲ ಅದ್ರಾಗ, ಲಾಕ್ ಆಗಿತ್ತು. ನನ್ನ ತಮ್ಮಗೆ ನಿಮ್ಮ ಅಮ್ಮಗೆ ಮಾಡಬಾರ್ದು, ನಿಮ್ಮ ಅಪ್ಪಗೆ ಮಾಡಬಾರ್ದು, ನಿಮ್ಮ ರಿಲೇಷನ್ಗೆ ಯಾರಿಗೂ ಫೋನ್ ಮಾಡಬಾರ್ದು, ನಿಮ್ಮ ಫ್ರೆಂಡ್ಗೆ ಮಾಡ್ಕೊಳ್ಬೇಕು. 5,000 5 ನಿಮಿಷದಾಗೆ ಟೈಮರ್ ಇಕ್ಕಿದ್ವಿ. ಇನ್ನು 4 ನಿಮಿಷ 1 ನಿಮಿಷ ಮುಗಿದೋಯ್ತು. 4 ನಿಮಿಷ ಇನ್ನು ಟೈಮ್ ಐತೆ, ಹಾಕ್ತೀಯ ಹೊಡೆದ್ಬಿಟ್ಟು ಹೊರಟೋಗುವ. 4 ಜನ ಕಾಪಲ ಇದ್ದರು, ಆ ಕಡೆ ಈ ಕಡೆ ಎಲ್ಲ ಸರೌಂಡಿಂಗ್ ಎಲ್ಲ ಟೋಟಲ್ 6 ಜನ. ಈಗ ಹೊಡೆದಿದ್ದಂತೂ ನನ್ನ ಒಬ್ಬನ ಅವನು ಇವಾಗ ಇಟ್ಕೊಂಡಿರೋನು, ಅವನ ಹೆಸರು ಬನ್ನಿ ಅಂತ, ಅವನೇ ನನ್ನನ್ನು ಹೊಡೆದಿದ್ದು. ಬಾಟ್ಲು ತಗೊಂಡಾಗೋದು ತಲೆ ಮೇಲೆ ಬಂದ ಕುಡಿದ್ಬಿಟ್ಟು ನಾನು ಬೇಡ ಅನ್ನ, ನಾನು ಹೊಡಿಬೇಡ, ಏನು ಹೊಡಿತಾ ಇದ್ದರೆ, ನಾನು ಇಲ್ಲಿವರೆಗೂ ಇಂಥ ಕೇಸೇ ನೋಡಿಲ್ಲ, ಯಾವತ್ತೂ ಇಂಥ ನಾನು ಕೇಸಾಗಿ ಇಟ್ಕೊಂಡಿಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ರೆ, ನಿನ್ನ ತಮ್ಮ ನೋಡ್ಸಿ, ನನ್ನ ತಮ್ಮನ್ನೆಲ್ಲ ಹೊಡೆದಿರೋದಂದರೆ ತಮ್ಮನೂ ಇಲ್ಲ, ಇನ್ನೊಬ್ಬನಿಲ್ಲ, ಎಂಥ ಕೆಟ್ಟ ಮಾತುಗಳೆಲ್ಲ ಬೈದ. ಅಮ್ಮ ಅಕ್ಕ ಅನ್ನೋರೆಲ್ಲ ಮಾತಾಡ್ತಾನೆ. ಮತ್ತು 5,000 ನನ್ನ ತಮ್ಮ ಫೋನ್ಪೇ ಹಾಕಿದ ತಕ್ಷಣ ಮತ್ತೆ ಬಂದು ಬಾರ್ಗೆ ನಮ್ಮ ಮೊಬೈಲ್ ಎತ್ಕೊಂಡಿರ್ತಾನಲ್ಲ, ಬಾರ್ಗೆ ಬಂದು ಕಾಸು ಇಸ್ಕೊಂಡು ಹೋಗಿ ಮತ್ತೆ ನಮ್ಮ ಹತ್ರ ಬಂದು ಬಾರವ್ರ ಅಕೌಂಟಿಗೆ ಹಾಕ್ಸಿರ್ತಾರೆ. ಬಾರವ್ರ ಅಕೌಂಟ್ ಫೋನ್ಪೇ ಹೆಂಗಿತ್ತು ಅವನ ಹತ್ರ, ಅವ್ರಿಗೇನ ಕಾಂಟ್ಯಾಕ್ಟ್ ಇದ್ರೇನೆಲ್ಲ ಇರುತ್ತೆ ಸರ್, ನೀವು ಹೇಳಿ. ಏನೋ ಗೊತ್ತಿಲ್ಲ, ನಮಗೇನೋ ಗೊತ್ತಿಲ್ಲ, ಅವ್ರ ಅಕೌಂಟ್ಗೆ ಹಾಕ್ಸಿದ್ರು. ಅವರು ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ದರು. ಮತ್ತೆ ಹೋಗ್ಬಿಟ್ಟು ಅಮೌಂಟ್ ತೊಗೊಂಬಂದ್ಬಿಟ್ಟು ಜೋಬಾಗಿ ಇಟ್ಕೊಂಡಿದ್ನು. ತೊಗೊಂಬಂದು ಆಮೇಲೆ ಮೊಬೈಲ್ ಬಂದುಬಿಟ್ಟು ಮಚ್ಚ ಹತ್ರ ಮಗ ಅಂದರು. ಮಚ್ಚ ಹತ್ತದ ನಾನು ಮಚ್ಚ ಎದ್ದ ತಕ್ಷಣ ಮೊಬೈಲ್ ನಂದು ಬಿಸಾಕ್ಬಿಟ್ಟು ಚೂರಿ ಹತ್ತು ಕಡೆ ಬಿಸಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋದ್ರೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಈ ರೈಲ್ವೆ ಟ್ರ್ಯಾಕ್ ಆಯ್ತಲ್ಲ, ಅದ್ರ ಮೇಲೆ ಹತ್ತು ಓಡೋದ್ರು. ನಾನು ಮೊಬೈಲ್ ಎತ್ಕೊಂಬರೋಷ್ಟು ಅಲ್ಲಿ ಯಾರೂ ಇಲ್ಲ. 4.5 ಕಿಲೋಮೀಟ್ರ್ ನಡ್ಕೊಂಬಂದು ಮೊನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇದು ನಡೆದಿದೆ. ಬೇರೆಯವರಿಂದ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡು ನಂತರ ಆರೋಪಿಗಳ ಮೊಬೈಲ್ ನಂಬರ್ಗೆ ಪಾವತಿ ಮಾಡಿದ ನಂತರ ಹೇಮಂತ್ ಕುಮಾರ್ನನ್ನು ಬಿಡುಗಡೆ ಮಾಡಿದ್ದಾರೆ. ಘಟನೆ ಬಗ್ಗೆ ಹೇಮಂತ್ ಕುಮಾರ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ ನಗರ ಠಾಣೆ ಪೊಲೀಸರು ಫೋನ್ ಪೇ ಮಾಡಿದ ಬ್ಯಾಂಕ್ ಖಾತೆದಾರರನ್ನು ಪತ್ತೆ ಹಚ್ಚಿ ಅವರ ಮೂಲಕ ಈ ಇಬ್ಬರು ಆರೋಪಿಗಳನ್ನು ಮತ್ತೆ ಬಂಧಿಸಿ ಸ್ಥಳ ಮಹಜರು ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.